ಚರುತಿಲದ ರಾಶಿಗಳ ಸುಕ್ಸ್ರುವ ಬರುಹಿಗಳ ಬಲು ಹೊರೆಗಳ ಜ್ಯೋತ್ಕರದ ಪತ್ರಾವಳಿಯ ನಿರ್ಮಲ ಸಾರ ಸಮಿಧೆಗಳ ಪರಿವಳೆಯದಾಮೀಕ್ಷೆಗಳ ಪರಿಕರದ ವಿವಿಧ ದ್ರವ್ಯಮಯ ಬಂಧುರದಲೆಸೆದುದು ಯಜ್ಞವಾಟಿಕೆ ರಾಜಸೂಯದಲ್ಲಿ ಬಳಸಿದರು ಪರಿಮಥ್ಯಮಾನ ನಳನನಗ್ಗದ ಸುಪ್ರಣೀತ ನಳನನಾಹವನವನೀಯ ಗಾರುಹ ಪತ್ಯ ದಕ್ಷಿಣದ ಜ್ವಲಿತವೆನೆ ಮೃಗ ಚರ್ಮ ಬೀಜನ ವಳಯದೊಳು ಪ್ರಾಗ್ವಂಶದಲ್ಲಿ ಪರಿಮಿಳಿತವಾಯ್ತು ಸದಸ್ಯಋತ್ವಿಜ್ಞರ ವಿಧಾನದಲ್ಲಿ ಏವಮೇವಾಸ್ಮಾತ್ತದಿತಿ ಸಂಭಾವನೀಯಮಿದಂ ಚ ನೈತನೈವಮಿದ ಏವಂ ಚ ಶ್ರುತಿ ಸಂಸಿದ್ಧಮಿದವೆನಲು ಕೋವಿದರ ಕಳಿಕಳಿಕೆಯನ್ಯೋನ್ಯಾವಮರ್ದದ ರಭಸವೀಭೂಪಾವಳಿಗಳುಪಹಾಸ್ಯ ಘೋಷಣೆ ಕವಚವಾಯ್ತೆಂದ ವ್ಯಾಹೃತಿಯ ಶಿಕ್ಷಾಕ್ಷತದ ವಿಮಳಾಹುತಿ ಸ್ವಾಹಾವಷಟ್ಕೃತಿ ಸೋಹಿತಂದುದು ಸುರರ ಸುಹವಿರ್ಭಾಗ ಭೋಗಿಗಳ ಲೋಹಿತಾಶ್ವನ ರಚನೆಯೊಳು ಹರಿಸಾಹರಿಯೊಳು ಬೆದ್ದವರ್ಜಿಗಳಾಹ ಸಪ್ತಕವೋ ಸಹಸ್ರಕ ಎನಿಸಿ ಪೊಸತಾಯ್ತು ತ್ರಿದಿವವನು ತುಡುಕಿತು ಹವಿರ್ಗಂಧದ ಗಢಾವಣೆ ಧೂತ ಧೂಮದ ತುದಿತ ಪೋಲೋಕದಲ್ಲಿ ತಳಿತುದು ಸತ್ಯಲೋಕದಲ್ಲಿ ತ್ರಿದಶರುರೆ ಬಾಯಾಡಿಸಿದರಗ್ಗದ ಧ್ರುವಾದಿಗಳನ್ನು ಸುತೃಪ್ತಿಯ ಹೊದರು ದೇಗಿನ ಹೊಟ್ಟೆ ನೂಕಿತು ಹರಿಹಯಾದಿಗಳ ದಣಿದುದಲ್ಲಿ ಸುರೌಘವಿ ದಕ್ಷಿಣೆಯಲೂಟದಲಾದರಣೆ ಮನ್ನಣೆಯಲವನೀಸುರರು ಹಿಗ್ಗಿದರಿಲ್ಲಿ ಪಿರಿದಾಗಿ ಎಣಿಸಬಹುದೇ ಭೋಜನದ ಸಂದಣಿಯ ನೀಸೈಸೆಂದು ಭಾರಾಂಕಣದ ಭೂರಿಯ ವಿವರವನು ಬಣ್ಣಿಸುವರಾರೆಂದ ಚರು ಮತ್ತು ಎಳ್ಳಿನ ರಾಶಿಗಳ ಸ್ರವ ದರ್ಭೆಗಳ ಹೊರೆ ತುಪ್ಪದ ಪಾತ್ರೆಗಳು ನಿರ್ಮಲವಾದ ಸಮಿತ್ತುಗಳು ಯಾಗದ ಅನೇಕ ಅಗತ್ಯವಾದ ದ್ರವ್ಯಗಳಿಂದ ತುಂಬಿ ರಾಜಸೂಯದ ಯಾಗಶಾಲೆಯು ಮನೋಹರವಾಗಿ ಕಾಣಿಸುತ್ತಿತ್ತು. ಸಮಿತ್ತುಗಳ ಹೊರೆಯ ಸುತ್ತಲೂ ಕಬ್ಬಿನ ಕೋಲುಗಳನ್ನು ಇಟ್ಟಿದ್ದರು. ಪರಿಮಥ್ಯಮಾನಾಗ್ನಿ ಸುಪ್ರಣೀತಾಗ್ನಿಗಳನ್ನು ಆಹವನೀಯ ಗಾರ್ಹ್ಯಪತ್ಯಾಗ್ನಿಯೊಂದಿಗೆ ಪ್ರದಕ್ಷಿಣೆ ಮಾಡಿ ಬಂದು ಗಾರ್ಹ್ಯಪತ್ಯಾಗ್ನಿಯಿಂದ ದಕ್ಷಿಣಾಗ್ನಿಯನ್ನು ಜ್ವಲಿಸಿ ಕೃಷ್ಣಾಜಿನದಿಂದ ಬೀಸಿ ಋತ್ವಿಜರು ಸದಸ್ಯ ಇವರು ಪ್ರಾಗ್ವಂಶದಲ್ಲಿ ನಿರ್ಧರಿಸಿದಂತೆ ಅಗ್ನಿ ಸ್ಥಾಪನೆ ಮಾಡಿದರು. ಪರಿಮಥ್ಯ ಅಂದರೆ ಆರಣಿಯಿಂದ ಕಡೆದ, ಸುಪ್ರಣೀತ ಅಂದರೆ ಸಂಸ್ಕರಿಸಿದ ಗಾರ್ಹಪತ್ಯವು ಮುಖ್ಯವಾದ ಅಗ್ನಿಕುಂಡದಲ್ಲಿರುವಂಥದ್ದು. ದಕ್ಷಿಣ ಆಹವನೀಯಗಳನ್ನು ಬೇಕಾದಾಗ ಅದರಿಂದ ತೆಗೆದುಕೊಳ್ಳುತ್ತಾರೆ. ಪ್ರಾಗ್ವಂಶ ಅಂದರೆ ಹೋಮದ್ರವ್ಯ ಗ್ರಹಕ್ಕೆ ಪೂರ್ವದಲ್ಲಿ ಯಜಮಾನ ಋತ್ವಿಜರಿರುವ ಗ್ರಹ. ಹೀಗೆಂದು ಇಲ್ಲಿ ಹೊಂದುತ್ತದೆ ಮತ್ತು ಇಲ್ಲಿ ಬಂದೊದಗುತ್ತದೆ, ಇಲ್ಲಿ ಹೀಗಿಲ್ಲ, ಇದು ಶ್ರುತಿಯಿಂದ ಸಿದ್ಧವಾಗುತ್ತದೆ ಎಂಬ ವಿದ್ವಾಂಸರ ಚರ್ಚೆ, ಪರಸ್ಪರ ತರ್ಕದ ರಭಸವು ಅಲ್ಲಿ ಕುಳಿತಿದ್ದ ರಾಜರ ನಗುವಿಗೆ ಕಾರಣವಾಯಿತು. ವ್ಯಾಹೃತಿ, ಶಿಕ್ಷಾಕ್ಷತ, ಸ್ವಾಹ, ವಷಟ್ಕಾರಗಳ ಪವಿತ್ರವಾದ ಆಹುತಿಗಳು ಹವಿರ್ಭಾಗವನ್ನು ಭೋಗಿಸುವ ದೇವತೆಗಳನ್ನು ಸೋವಿ ಎಳೆತಂದಿತು. ಹವಿರ್ಭಾಗಗಳನ್ನು ಕೊಟ್ಟಾಗ ಅಗ್ನಿಯ ಜ್ವಾಲೆಗಳು 7,000 ಎನಿಸುವಂತೆ ವರ್ಧಿಸಿದವು. ವ್ಯಾಹೃತಿಗಳು ಯಾವುವೆಂದರೆ ಭೂಹು, ಭುವಃ, ಸ್ವಃ, ಮಹಃ, ಜನಃ, ತಪಃ, ಸತ್ಯಃ. ಶಿಕ್ಷಾ ಎಂದರೆ ವೇದಾಂಗ, ಅದಕ್ಕನುಸಾರವಾಗಿ ಮಂತ್ರೋಚ್ಚಾರಣೆ. ಸ್ವಾಹ ಅಂದರೆ ಹವಿಸ್ಸನ್ನು ದೇವತೆಗಳಿಗೆ ಕೊಡಲು ಬಳಸುವ ಶಬ್ದ. ವಷಟ್ ಅಂದರೆ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸುವುದು ಎಂದರ್ಥ. ಹವಿಸ್ಸಿನ ಸುವಾಸನೆಯು ಸ್ವರ್ಗವನ್ನು ಆವರಿಸಿತು. ಹೊಗೆಯು ತಪೋಲೋಕ, ಸತ್ಯಲೋಕಗಳನ್ನು ಮುಟ್ಟಿತು. ದೇವತೆಗಳು ಹವಿಸ್ಸನ್ನು ಸ್ವೀಕರಿಸಿದರು. ದೇವೇಂದ್ರ, ಧ್ರುವನೇ ಮೊದಲಾದವರು ಸಂತೃಪ್ತರಾಗಿ ತೇಗಿದರು. ಸ್ವರ್ಗದಲ್ಲಿ ದೇವತೆಗಳು ತೃಪ್ತರಾದರೆ
ಇಲ್ಲಿ ಭೋಜನ, ದಕ್ಷಿಣೆ, ಆದರ, ಗೌರವಗಳನ್ನು ಪಡೆದ ಬ್ರಾಹ್ಮಣರು ಸಂತೋಷಪಟ್ಟರು. ಊಟ ಮಾಡಿದ ಜನಗಳನ್ನು ಅಷ್ಟು ಇಷ್ಟು ಎಂದು ಎಣಿಸಲು ಸಾಧ್ಯವಿಲ್ಲ. ಆ ಭೋಜನದ ಚಪ್ಪರದ ಭೂರಿ ಭೋಜನದ ವಿವರವನ್ನು ವರ್ಣಿಸುವವರಾರು?